ಇದು ಒಂದು ಹೊಸ ಸಂಪ್ರದಾಯ. ಯಾಕೆಂದರೆ ಯಾವುದೇ ಸರ್ಕಾರ ಬಂದ ಮೇಲೆ ಆ ಭಾಷಣ ಓದ್ತಕ್ಕಂಥದ್ದು ರಾಜ್ಯಪಾಲರ ಸತ್ ಸಂಪ್ರದಾಯ. ಅದನ್ನು ಇವತ್ತು ಬಿಡ್ತಕ್ಕಂಥದ್ದು ಇತ್ತೀಚೆಗೆ ಇದೊಂದು ಹೊಸ ಫ್ಯಾಷನ್ ಆಗ್ತಾ ಇದೆ. ನಾನು ನಿನ್ನೆ ರಿಯಾಕ್ಟ್ ಮಾಡಿದ್ದೀನಿ. ರಾಜ್ಯಪಾಲರು ಯಾರು ನೇಮಣೂಕಿ ಮಾಡಿರ್ತಾರೋ ಸರ್ಕಾರದ ತುತ್ತೂರಿಯಾಗಿ ಕೆಲಸ ಮಾಡಬಾರ್ದು. ಅವ್ರು ಒಂದು ನಿಮಿಷ ಅವ್ರು ಮಾತಾಡ್ತಾ ಇದ್ದಾರೆ. ಸಂವಿಧಾನ ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದ ಸ್ಟೇಟ್. ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥವ್ರು ಅವರು. ಸಂವಿಧಾನದಲ್ಲೇ ಇದನ್ನು ಅಡ್ರೆಸ್ ಮಾಡಬೇಕು ಅಂತಿದ್ದಾಗ ಅದನ್ನು ವೈಲೇಟ್ ಮಾಡೋದು ರಾಜ್ಯಪಾಲರ ನಿಜವಾಗಲೂ ಖೇದಕರವಾದಂಥ ಸಂಗತಿ. ಅಲ್ಲ, ರಾಜ್ಯಪಾಲರು ಒಂದು ಕಡೆ ಓದಲಿಲ್ಲ, ಅದು ತಪ್ಪು ಅನ್ನಿಸ್ತು, ಓಕೆ ಒಪ್ಕೊಂಡು. ಎರಡನೇದು ಆ ರೀತಿ ಆದ ನಂತರ ಬಿಟ್ಟು ಹೋದ್ಮೇಲೆ ಕಾಂಗ್ರೆಸ್ ಶಾಸಕರು ಈ ರೀತಿ ಮುಗಿಬಿದ್ದು ಅವ್ರಿಗೆ ಈ ರೀತಿ ತಡಿಲಿಕ್ಕೆ ಇದು ಮಾಡಿದ್ದು ಅದೇ ಎಷ್ಟರ ಮಟ್ಟಿಗೆ ಸರಿ? ಬಸ್ಟೇ ಕಟ್ಟಿಸುತ್ತೆ ಇದು ರಾಜ್ಯದ ಮರ್ಯಾದೆ ಎಲ್ಲೋ ಒಂದು ಕಡೆ ಹರಾಜಾಗ್ತಾ ಇದೆ ಅಂತ. ಈಗ ರಾಜ್ಯಪಾಲರು ಭಾಷಣ ಮಾಡದೇ ಇರೋದು ದೇಶದ ಮರ್ಯಾದೆ ಹೋಗುತ್ತೆ. ಅಲ್ಲ ಸರ್, ಅದು ಆ ಸಂಪ್ರದಾಯ ಎಲ್ಲ ರಾಜ್ಯದಲ್ಲಿ ಪ್ರಾರಂಭ ಆಯ್ತು ಈಗ ಒಂದು ವರ್ಷದಿಂದ. ಇದು ಎಂದೂ ಇರಲಿಲ್ಲ. ಯಾವುದೇ ಸರ್ಕಾರ ತನ್ನ ಮುಂದಾಲೋಚನೆಯನ್ನು ಮಾಡಿರ್ತಕ್ಕಂಥದ್ದನ್ನೇ ಭಾಷಣದಲ್ಲಿ ಓದ್ತದೆ. ಅದನ್ನು ಓದಬೇಕಾದಂಥ ಸತ್ಸಂಪ್ರದಾಯ. ಮುಂದೆ ಅವರು ವಿರೋಧಿ ಪಕ್ಷದವರು ಅದನ್ನು ತಿರಸ್ಕಾರ ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಆದರೆ ರಾಜ್ಯಪಾಲರಿಗೆ ಆ ಕೆಲಸ ಕೊಡಬಾರ್ದು, ಓದದೆ ಹೋಗ್ತಕ್ಕಂಥದ್ದು. ಇನ್ನೊಂದು ದುರ್ದೈವ ಅಂದರೆ ನ್ಯಾಷನಲ್ ಅಂತ ಮುಗಿಯೋರಿಗಾದರೂ ನಿಂತಿದ್ರೆ ಇನ್ನೂ ಒಂದು ಸ್ವಲ್ಪ ರೆಸ್ಪೆಕ್ಟ್ ಇರ್ತಿತ್ತು ಅವರಿಗೂ. ಅದನ್ನು ಕೂಡ ಬಿಟ್ಟು ಹೋಗ್ತಕ್ಕಂಥ ಆತುರತೆ ಏನಿತ್ತು? ನಾನು ಅವಮಾನ ಮಾಡಿದಾರಂತ ನಾನು ಹೇಳ್ತಾ ಇಲ್ಲ. ಅದು ಆಗ್ತಕ್ಕಂಥ ಸಂಪ್ರದಾಯ ಮುರಿಬಾರ್ದಷ್ಟೇ. ಅಲ್ಲ, ಒಂದು ಕಡೆ ಈಗ ರಾಜ್ಯಪಾಲರು ಮಾಡಿದ ತಪ್ಪು